ಮುಖ್ಯಮಂತ್ರಿ ಪಟ್ಟಕ್ಕೇರೋಕೆ ಕಡೆಗೂ ಸಿದ್ದರಾಗಿದ್ದಾರೆ ಡಿಕೆ ಶಿವಕುಮಾರ್. ಕಳೆದ 3 ವರ್ಷದಿಂದ ಟ್ರೆಮೆಂಡಸ್ ತಾಳ್ಮೆ ಪ್ರದರ್ಶನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅನ್ನೋದು ಅವರ ಆಪ್ತ ಬಳಗದ ಹೇಳಿಕೆಗಳು. ಇಷ್ಟೆಲ್ಲ ತಾಳ್ಮೆಯ ಫಲಶ್ರುತಿ ಕಡೆಗೂ ಡಿಕೆ ಶಿವಕುಮಾರ್ ಅವರಿಗೆ ಲಭ್ಯವಾಯಿತಾ? ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಹೌದು ಅಂತ ಹೇಳಲಾಗ್ತಾ ಇದೆ. ಶುಕ್ರವಾರ ಡಿಕೆ ಶಿವಕುಮಾರ್ ಅವರ ಪಾಲಿಗೆ ಕನಸು ನನಸಾಗುವ ದಿನವಾಗುತ್ತಾ? ಶುಕ್ರವಾರವೇ ಪ್ರಮಾಣ ವಚನ ಸ್ವೀಕಾರಕ್ಕೆ ಡಿಕೆ ಶಿವಕುಮಾರ್ ಸಿದ್ದರಾದಂತೆ ಕಾಣ್ತಾ ಇದೆ. ಶುಕ್ರವಾರ ಪ್ರಮಾಣ ವಚನಕ್ಕೆ ಅಜ್ಜಯ್ಯ ಸೂಚಿಸಿದ್ದಾರಂತೆ. ಹೀಗಾಗಿ ಮೇ 29ರಂದೇ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಾಧ್ಯತೆ ಇದೆ. ಇಲ್ಲದೆ ಹೋದ್ರೆ ಜೂನ್ 9ರ ತನಕ ಕಾಯಬೇಕಾಗುತ್ತೆ. ಜೂನ್ 9ರಂದು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯೋ ಸಾಧ್ಯತೆ ಇದೆ. ಕಂಠೀರವ ಸ್ಟೇಡಿಯಂನಲ್ಲಿ ಪ್ರಮಾಣ ವಚನಕ್ಕೆ ನಿರ್ಧಾರ ಕೈಗೊಳ್ಳಲಾಗಿದೆ. ವೀಕ್ಷಕರೇ, ನಿಮಗೆ ನೆನಪಿರಬಹುದು, ದೆಹಲಿಗೆ ಹೋಗೋಕ್ ಮುಂಚೆ ನಿನ್ನೆ ಆದ ಬೆಳವಣಿಗೆ. ಬೆಳಗ್ಗೆ ಒಂದ್ಸತಿಯಲ್ಲಿ ಮೊನ್ನೆ ಅಜ್ಜಯ್ಯನ ದರ್ಶನ ಮಾಡ್ಕೊಂಡ್ ಬರ್ತಾರೆ, ಪಾದುಕಕ್ಕೆ ನಮಸ್ಕಾರ ಮಾಡ್ಕೊಂಡ್ ಬರ್ತಾರೆ. ಅಲ್ಲಿವರೆಗೂ ಡಿಕೆ ಶಿವಕುಮಾರ್ ಅವರಿಗೆ ದೆಹಲಿಯಿಂದ ಕಾಲ್ ಬಂದಿರಲ್ಲ. ಯಾವಾಗ ದೆಹಲಿಯಿಂದ ಮತ್ತೊಂದು ಬಾರಿ ಕಾಲ್ ಬರುತ್ತೋ ಮಗದೊಮ್ಮೆ ಅಜ್ಜಯ್ಯನ ದರ್ಶನ ಮಾಡ್ಕೊಂಡ್ ಬರ್ತಾರೆ. ಒಂದೇ ದಿನದಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಸತಿ. ಬಹುಶಃ ಅಜ್ಜಯ್ಯನ ಆಶೀರ್ವಾದ ಡಿಕೆ ಶಿವಕುಮಾರ್ ಅವರಿಗೆ ಈ ಬಾರಿ ಲಭ್ಯವಾಯ್ತಾ ಅಂತ. ಅಜ್ಜಯ್ಯನ ಆಶೀರ್ವಾದದಂತೆಯೇ ಸೂಚನೆಯಂತೆಯೇ ಮೇ 29ಕ್ಕೆ ಅಂದ್ರೆ ಶುಕ್ರವಾರ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಸಿದ್ದರಾಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅನ್ನೋ ಮಾಹಿತಿ ಇದೆ. ಈ ಶುಕ್ರವಾರ ತಪ್ಪಿದ್ರೆ ಜೂನ್ ತಿಂಗಳ ತನಕ ಕಾಯಬೇಕು. ಜೂನ್ 9 ಅಲ್ಲಿವರೆಗೂ ಕಾಯಬೇಕಾಗತ್ತೆ. ಹೀಗಾಗಿ ಬಹುತೇಕ 29ನೇ ತಾರೀಕೇನೆ ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಗದಲ್ಲಾಗ್ತಾ ಇರುವ, ಅವರ ಸುತ್ತಮುತ್ತ ಆಗ್ತಾ ಇರುವ ಡೆವಲಪ್ಮೆಂಟ್ಸ್, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಡಿಕೆ ಶಿವಕುಮಾರ್ ಅವರು ತಮ್ಮ ಬಹು ವರ್ಷಗಳ ಕನಸನ್ನ ಈಡೇರಿಸಿಕೊಳ್ಳಿಕ್ಕೆ ಸಿದ್ದರಾಗ್ತಾ ಇದ್ದಾರೆ ಅನ್ನೋ ರೀತಿಯ ವರ್ತಮಾನ ಕೂಡ. ಸೊ ಏನೆಲ್ಲ ಡೆವಲಪ್ಮೆಂಟ್ಸ್ ನಡೀತಾ ಇದೆ ಈ ಕ್ಷಣಕ್ಕೆ? ಖಂಡಿತ ಸ್ಮಿತಾ, ಸಿಎಂ ಸಿದ್ದರಾಮಯ್ಯನವರ ಅಧಿಕೃತ ಕಾವೇರಿ ನಿವಾಸದಲ್ಲಿ ಸಚಿವರನ್ನ ಶಾಸಕರನ್ನ ಭೇಟಿ ಮಾಡ್ತಾ ಇರುವಂತದ್ದು ಸಿದ್ದರಾಮಯ್ಯನವರು. ದೆಹಲಿಯಲ್ಲಿ ಏನಾಗ್ತಾ ಇದೆ, ಏನಾಗಿದೆ ಬೆಳವಣಿಗೆಗಳು ಅನ್ನುವಂತ ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲಿಯ ಬೆಳವಣಿಗೆಗಳ ಬಗ್ಗೆ ರಾಜ್ಯದಲ್ಲಿ ಇದ್ದಂತ ಒಂದಷ್ಟು ಶಾಸಕರು, ಸಚಿವರು ಅವರಿಗೂ ಕೂಡ ಒಂದಷ್ಟು ಕುತೂಹಲ ಮೂಡಿತ್ತು. ಈ ಕುತೂಹಲದ ಹಿನ್ನೆಲೆಯಲ್ಲಿ ಕಾವೇರಿ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಲಿಕ್ಕೆ ಆಗಮಿಸಿದ್ರು. ಈಗ ಭೇಟಿ ಮಾಡ್ತಾ ಇರೋ ಮತ್ತೊಂದು ಕಡೆಗೆ ರಾಜ್ಯ ರಾಜಕಾರಣದಲ್ಲಿ ಈಗ ಸಿದ್ದರಾಮಯ್ಯನವರ ನಂತರದಲ್ಲಿ ಆ ಕುರ್ಚಿಗೆ ಯಾರು ಎಂಬಂತ ಪ್ರಶ್ನೆ ಬಂದಾಗ ಅದು ಸಹಜವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಅವರ ದಾರಿ ಸುಲಭವಾಗಿದೆ ಅನ್ನುವಂತ ಅಭಿಪ್ರಾಯಗಳು, ಮಾಹಿತಿಗಳು ಈಗ ಸ್ವತಃ ಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರಿಂದ ಕೇಳಿ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಶುಕ್ರವಾರ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು ಅಂತದ್ದೊಂದು ಲಕ್ಷಣಗಳು, ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದಾವೆ ಅನ್ನುವಂತ ಅಭಿಪ್ರಾಯಗಳು, ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂತದ್ದು. ಇಲ್ಲಿ ಕಳೆದ 3 ವರ್ಷಗಳಿಂದನೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಒಂದ್ ರೀತಿ 360 ಡಿಗ್ರಿ ಆಂಗಲ್ ನಲ್ಲಿ ಪ್ರಯತ್ನಗಳನ್ನ ಪಟ್ಟಿದ್ದಾರೆ ಅನ್ನುವಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದು, ಅವರಿಗಿರುವಂತಹ ಆಧ್ಯಾತ್ಮಿಕವಾಗಿ ನೋಡುವಂತದ್ದಾದ್ರೆ ಧಾರ್ಮಿಕವಾಗಿ ತಮಗೆ ನಂಬಿಕೆ ಇಟ್ಟಿರುವಂತಹ ಅಜ್ಜಯ್ಯನವರ ಭೇಟಿಗೆ ಪದೇ ಪದೇ ತೆರಳುತ್ತಾ ಇದ್ರು, ಮತ್ತೆ ಅವರೊಂದು ಸಲಹೆಗಳನ್ನ ಪಡಿತಾ ಇದ್ರು. ಮತ್ತೊಂದು ಕಡೆಗೆ ದೇವರುಗಳ ಮೊರೆ ಹೋಗ್ತಾ ಇದ್ರು, ಬೇರೆ ಬೇರೆ ವಿವಿಧ ಧಾರ್ಮಿಕ ಕ್ಷೇತ್ರಗಳಿಗೂ ಕೂಡ ಭೇಟಿಯನ್ನ ಕೊಡ್ತಾ ಇದ್ರು. ಇದು ಧಾರ್ಮಿಕವಾಗಿ ಮಾಡಿದಂತ ಒಂದು ಪ್ರಯತ್ನ. ಮತ್ತೊಂದು ಕಡೆಗೆ ರಾಜಕೀಯವಾಗಿಯೂ ಕೂಡ ಅನೇಕ ಬಾರಿ ಪ್ರಯತ್ನಗಳನ್ನ ಮಾಡಿರುವಂತದ್ದು. ಸ್ವತಃ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿ ತಮ್ಮ ಬೇಡಿಕೆಯನ್ನು ಹಕ್ಕೊತ್ತಾಯವನ್ನು ಕೂಡ ಮಂಡಿಸಿದ್ರು. ಮತ್ತೊಂದು ಕಡೆಗೆ ಸುರ್ಜಿವಾಲ್ ಅವರ ಮೂಲಕವೂ ಕೂಡ ಸಂದೇಶಗಳನ್ನು ರವಾನೆ ಮಾಡಿದ್ರು. ಅದರ ಜೊತೆಗೆ ಕೆಸಿ ವೇಣುಗೋಪಾಲ್ ಅವರ ಮೂಲಕ ಅವರನ್ನು ಭೇಟಿ ಮಾಡುವಂತ ಸಂದರ್ಭದಲ್ಲೂ ಕೂಡ ಅನೇಕ ರೀತಿಯ ಮನವಿಗಳನ್ನ ಮಾಡಿದ್ರು. ಪ್ರಮುಖವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಿಯಾಂಕಾ ಗಾಂಧಿ ಅವರ ಮೂಲಕ ರಾಹುಲ್ ಗಾಂಧಿ ಅವರ ಮನವೊಲಿಸುವಂತ ಪ್ರಯತ್ನಗಳು ಕೂಡ ನಡೆದು ಅಂತ ಒಟ್ಟಾರೆಯಾಗಿ ಎಲ್ಲಾ ಆಂಗಲ್ ನಲ್ಲೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಯತ್ನ ಪಟ್ಟರು. ಆ ಪ್ರಯತ್ನದ ಭಾಗವಾಗಿಯೇ ಈಗ ಶುಕ್ರವಾರ ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು ಅನ್ನುವಂತ ಮಾಹಿತಿಗಳಿಗೆ ಲಭ್ಯ ಆಗ್ತಾರಂತದ್ದು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅನ್ನುವಂಥದ್ದಾದ್ರೆ ಅದಕ್ಕೆ ಪೂರಕವಾದಂತ ಎಲ್ಲಾ ಆಂಗಲ್ ನಲ್ಲ ಮಾಹಿತಿಯನ್ನ ಪಡೆದುಕೊಂಡು ಈ ಕಾಲದ ರಾಜಕೀಯ ವರ್ಷ ಅಲೆಗೆ ಅಣಿ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸ್ಮಿತಾ, ಓಕೆ ಹನುಮಂತ, ಒಂದೇ ನಿಮಿಷ ಸಂಪರ್ಕದಲ್ಲಿರಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮುಖ್ಯಮಂತ್ರಿ ಪಟ್ಟಕ್ಕೇರೋಕೆ ಕಡೆಗೂ ಸಿದ್ದರಾಗಿದ್ದಾರೆ ಡಿಕೆ ಶಿವಕುಮಾರ್. ಕಳೆದ 3 ವರ್ಷದಿಂದ ಟ್ರೆಮೆಂಡಸ್ ತಾಳ್ಮೆ ಪ್ರದರ್ಶನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅನ್ನೋದು ಅವರ ಆಪ್ತ ಬಳಗದ ಹೇಳಿಕೆಗಳು. ಇಷ್ಟೆಲ್ಲ ತಾಳ್ಮೆಯ
ಫಲಶ್ರುತಿ ಕಡೆಗೂ ಡಿಕೆ ಶಿವಕುಮಾರ್ ಅವರಿಗೆ ಲಭ್ಯವಾಯಿತಾ? ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಹೌದು ಅಂತ ಹೇಳಲಾಗ್ತಾ ಇದೆ. ಶುಕ್ರವಾರ ಡಿಕೆ ಶಿವಕುಮಾರ್ ಅವರ ಪಾಲಿಗೆ ಕನಸು ನನಸಾಗುವ ದಿನವಾಗುತ್ತಾ? ಶುಕ್ರವಾರವೇ ಪ್ರಮಾಣ ವಚನ ಸ್ವೀಕಾರಕ್ಕೆ ಡಿಕೆ ಶಿವಕುಮಾರ್ ಸಿದ್ದರಾದಂತೆ ಕಾಣ್ತಾ ಇದೆ. ಶುಕ್ರವಾರ ಪ್ರಮಾಣ ವಚನಕ್ಕೆ ಅಜ್ಜಯ್ಯ ಸೂಚಿಸಿದ್ದಾರಂತೆ. ಹೀಗಾಗಿ ಮೇ 29ರಂದೇ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಾಧ್ಯತೆ ಇದೆ. ಇಲ್ಲದೆ ಹೋದ್ರೆ ಜೂನ್ 9ರ ತನಕ ಕಾಯಬೇಕಾಗುತ್ತೆ. ಜೂನ್ 9ರಂದು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯೋ ಸಾಧ್ಯತೆ ಇದೆ. ಕಂಠೀರವ ಸ್ಟೇಡಿಯಂನಲ್ಲಿ ಪ್ರಮಾಣ ವಚನಕ್ಕೆ ನಿರ್ಧಾರ ಕೈಗೊಳ್ಳಲಾಗಿದೆ. ವೀಕ್ಷಕರೇ, ನಿಮಗೆ ನೆನಪಿರಬಹುದು, ದೆಹಲಿಗೆ ಹೋಗೋಕ್ ಮುಂಚೆ ನಿನ್ನೆ ಆದ ಬೆಳವಣಿಗೆ. ಬೆಳಗ್ಗೆ ಒಂದ್ಸತಿಯಲ್ಲಿ ಮೊನ್ನೆ ಅಜ್ಜಯ್ಯನ ದರ್ಶನ ಮಾಡ್ಕೊಂಡ್ ಬರ್ತಾರೆ, ಪಾದುಕಕ್ಕೆ ನಮಸ್ಕಾರ ಮಾಡ್ಕೊಂಡ್ ಬರ್ತಾರೆ. ಅಲ್ಲಿವರೆಗೂ ಡಿಕೆ ಶಿವಕುಮಾರ್ ಅವರಿಗೆ ದೆಹಲಿಯಿಂದ ಕಾಲ್ ಬಂದಿರಲ್ಲ. ಯಾವಾಗ ದೆಹಲಿಯಿಂದ ಮತ್ತೊಂದು ಬಾರಿ ಕಾಲ್ ಬರುತ್ತೋ ಮಗದೊಮ್ಮೆ ಅಜ್ಜಯ್ಯನ ದರ್ಶನ ಮಾಡ್ಕೊಂಡ್ ಬರ್ತಾರೆ. ಒಂದೇ ದಿನದಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಸತಿ. ಬಹುಶಃ ಅಜ್ಜಯ್ಯನ ಆಶೀರ್ವಾದ ಡಿಕೆ ಶಿವಕುಮಾರ್ ಅವರಿಗೆ ಈ ಬಾರಿ ಲಭ್ಯವಾಯ್ತಾ ಅಂತ. ಅಜ್ಜಯ್ಯನ ಆಶೀರ್ವಾದದಂತೆಯೇ, ಸೂಚನೆಯಂತೆಯೇ ಮೇ 29ಕ್ಕೆ ಅಂದ್ರೆ ಶುಕ್ರವಾರ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಸಿದ್ದರಾಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅನ್ನೋ ಮಾಹಿತಿ ಇದೆ. ಈ ಶುಕ್ರವಾರ ತಪ್ಪಿದ್ರೆ ಜೂನ್ ತಿಂಗಳ ತನಕ ಕಾಯಬೇಕು. ಜೂನ್ 9 ಅಲ್ಲಿವರೆಗೂ ಕಾಯಬೇಕಾಗತ್ತೆ. ಹೀಗಾಗಿ ಬಹುತೇಕ 29ನೇ ತಾರೀಕೇನೆ ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಗದಲ್ಲಾಗ್ತಾ ಇರುವ, ಅವರ ಸುತ್ತಮುತ್ತ ಆಗ್ತಾ ಇರುವ ಡೆವಲಪ್ಮೆಂಟ್ಸ್, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಡಿಕೆ ಶಿವಕುಮಾರ್ ಅವರು ತಮ್ಮ ಬಹು ವರ್ಷಗಳ ಕನಸನ್ನ ಈಡೇರಿಸಿಕೊಳ್ಳಲಿಕ್ಕೆ ಸಿದ್ದರಾಗ್ತಾ ಇದ್ದಾರೆ ಅನ್ನೋ ರೀತಿಯ ವರ್ತಮಾನ ಕೂಡ. ಸೊ ಏನೆಲ್ಲ ಡೆವಲಪ್ಮೆಂಟ್ಸ್ ನಡೀತಾ ಇದೆ ಈ ಕ್ಷಣಕ್ಕೆ? ಖಂಡಿತ ಸ್ಮಿತಾ, ಸಿಎಂ ಸಿದ್ದರಾಮಯ್ಯನವರ ಅಧಿಕೃತ ಕಾವೇರಿ ನಿವಾಸದಲ್ಲಿ ಸಚಿವರನ್ನ, ಶಾಸಕರನ್ನ ಭೇಟಿ ಮಾಡ್ತಾ ಇರುವಂತದ್ದು ಸಿದ್ದರಾಮಯ್ಯನವರು. ದೆಹಲಿಯಲ್ಲಿ ಏನಾಗ್ತಾ ಇದೆ, ಏನಾಗಿದೆ ಬೆಳವಣಿಗೆಗಳು ಅನ್ನುವಂತ ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲಿಯ ಬೆಳವಣಿಗೆಗಳ ಬಗ್ಗೆ ರಾಜ್ಯದಲ್ಲಿ ಇದ್ದಂತ ಒಂದಷ್ಟು ಶಾಸಕರು, ಸಚಿವರು ಅವರಿಗೂ ಕೂಡ ಒಂದಷ್ಟು ಕುತೂಹಲ ಮೂಡಿತ್ತು. ಈ ಕುತೂಹಲದ ಹಿನ್ನೆಲೆಯಲ್ಲಿ ಕಾವೇರಿ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಲಿಕ್ಕೆ ಆಗಮಿಸಿದ್ರು. ಈಗ ಭೇಟಿ ಮಾಡ್ತಾ ಇರೋ ಮತ್ತೊಂದು ಕಡೆಗೆ ರಾಜ್ಯ ರಾಜಕಾರಣದಲ್ಲಿ ಈಗ ಸಿದ್ದರಾಮಯ್ಯನವರ ನಂತರದಲ್ಲಿ ಆ ಕುರ್ಚಿಗೆ ಯಾರು ಎಂಬಂತ ಪ್ರಶ್ನೆ ಬಂದಾಗ ಅದು ಸಹಜವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಅವರ ದಾರಿ ಸುಲಭವಾಗಿದೆ ಅನ್ನುವಂತ ಅಭಿಪ್ರಾಯಗಳು, ಮಾಹಿತಿಗಳು ಈಗ ಸ್ವತಃ ಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರಿಂದ ಕೇಳಿ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಶುಕ್ರವಾರ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು ಅಂತದ್ದೊಂದು ಲಕ್ಷಣಗಳು, ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದಾವೆ ಅನ್ನುವಂತ ಅಭಿಪ್ರಾಯಗಳು, ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂತದ್ದು. ಇಲ್ಲಿ ಕಳೆದ 3 ವರ್ಷಗಳಿಂದನೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಒಂದ್ ರೀತಿ 360 ಡಿಗ್ರಿ ಆಂಗಲ್ ನಲ್ಲಿ ಪ್ರಯತ್ನಗಳನ್ನ ಪಟ್ಟಿದ್ದಾರೆ ಅನ್ನುವಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದು, ಅವರಿಗಿರುವಂತಹ ಆಧ್ಯಾತ್ಮಿಕವಾಗಿ ನೋಡುವಂತದ್ದಾದ್ರೆ, ಧಾರ್ಮಿಕವಾಗಿ ತಮಗೆ ನಂಬಿಕೆ ಇಟ್ಟಿರುವಂತಹ ಅಜ್ಜಯ್ಯನವರ ಭೇಟಿಗೆ ಪದೇ ಪದೇ ತೆರಳುತ್ತಾ ಇದ್ರು, ಮತ್ತೆ ಅವರೊಂದು ಸಲಹೆಗಳನ್ನ ಪಡಿತಾ ಇದ್ರು. ಮತ್ತೊಂದು ಕಡೆಗೆ ದೇವರುಗಳ ಮೊರೆ ಹೋಗ್ತಾ ಇದ್ರು, ಬೇರೆ ಬೇರೆ ವಿವಿಧ ಧಾರ್ಮಿಕ ಕ್ಷೇತ್ರಗಳಿಗೂ ಕೂಡ ಭೇಟಿಯನ್ನ ಕೊಡ್ತಾ ಇದ್ರು. ಇದು ಧಾರ್ಮಿಕವಾಗಿ ಮಾಡಿದಂತ ಒಂದು ಪ್ರಯತ್ನ. ಮತ್ತೊಂದು ಕಡೆಗೆ ರಾಜಕೀಯವಾಗಿಯೂ ಕೂಡ ಅನೇಕ ಬಾರಿ ಪ್ರಯತ್ನಗಳನ್ನ ಮಾಡಿರುವಂತದ್ದು. ಸ್ವತಃ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿ ತಮ್ಮ ಬೇಡಿಕೆಯನ್ನು, ಹಕ್ಕೊತ್ತಾಯವನ್ನು ಕೂಡ ಮಂಡಿಸಿದ್ರು. ಮತ್ತೊಂದು ಕಡೆಗೆ ಸುರ್ಜಿವಾಲ್ ಅವರ ಮೂಲಕವೂ ಕೂಡ ಸಂದೇಶಗಳನ್ನು ರವಾನೆ ಮಾಡಿದ್ರು. ಅದರ ಜೊತೆಗೆ ಕೆಸಿ ವೇಣುಗೋಪಾಲ್ ಅವರ ಮೂಲಕ ಅವ್ರನ್ನ ಭೇಟಿ ಮಾಡುವಂತ ಸಂದರ್ಭದಲ್ಲೂ ಕೂಡ ಅನೇಕ ರೀತಿಯ ಮನವಿಗಳನ್ನ ಮಾಡಿದ್ರು. ಪ್ರಮುಖವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಿಯಾಂಕಾ ಗಾಂಧಿ ಅವರ ಮೂಲಕ ರಾಹುಲ್ ಗಾಂಧಿ ಅವರ ಮನವೊಲಿಸುವಂತ ಪ್ರಯತ್ನಗಳು ಕೂಡ ನಡೆದು ಅಂತ. ಒಟ್ಟಾರೆಯಾಗಿ ಎಲ್ಲಾ ಆಂಗಲ್ ನಲ್ಲೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಯತ್ನ ಪಟ್ಟರು. ಆ ಪ್ರಯತ್ನದ ಭಾಗವಾಗಿಯೇ ಈಗ ಶುಕ್ರವಾರ ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು ಅನ್ನುವಂತ ಮಾಹಿತಿಗಳಿಗೆ ಲಭ್ಯ ಆಗ್ತಾರಂತದ್ದು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅನ್ನುವಂಥದ್ದಾದ್ರೆ ಅದಕ್ಕೆ ಪೂರಕವಾದಂತಹ ಎಲ್ಲಾ ಆಂಗಲ್ ನಲ್ಲ ಮಾಹಿತಿಯನ್ನ ಪಡೆದುಕೊಂಡು ಈ ಕಾಲದ ರಾಜಕೀಯ ವರ್ಷ ಅಲೆಗೆ ಅಣಿ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸ್ಮಿತಾ, ಓಕೆ ಹನುಮಂತ, ಒಂದೇ ನಿಮಿಷ ಸಂಪರ್ಕದಲ್ಲಿರಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ.